ಗುಲ್ವಾನ್ ಘರ್ಷಣೆಯ ನಂತರ ಪಿಎಂ ನರೇಂದ್ರ ಮೋದಿ ಅವರ ಮೊದಲ ಭೇಟಿ ಇದಾಗಿದೆ. 7 ವರ್ಷಗಳ ಬಳಿಕ ಚೀನಾಗೆ ಭೇಟಿಯನ್ನ ನೀಡಿದ್ದಾರೆ ಪಿಎಂ ನರೇಂದ್ರ ಮೋದಿ. ಗುಲ್ವಾನ್ ಘರ್ಷಣೆ ಬಳಿಕ ಪಿಎಂ ಮೊದಲ ಭೇಟಿ ಇದಾಗಿದೆ. 7 ವರ್ಷಗಳ ಬಳಿಕ ಚೀನಾಗೆ ಭೇಟಿಯನ್ನ ನೀಡಿದ್ದಾರೆ ಪಿಎಂ ನರೇಂದ್ರ ಮೋದಿ. ತಿಯಾನ್ಜಿನ್ನಲ್ಲಿ ನಿನ್ನೆ ಪಿಎಂಗೆ ಅದ್ದೂರಿಯಾದಂತಹ ಸ್ವಾಗತವನ್ನ ಕೋರಲಾಯಿತು. ಪಿಎಂ ಮೋದಿ ಅವರನ್ನ ಬರಮಾಡಿಕೊಂಡರು ಚೀನಾ ಸಚಿವ ದೊಡ್ಡಣ್ಣ. ಅಮೆರಿಕದ ಕರ ಸಮರದ ಮಧ್ಯೆ ಶೃಂಗಸಭೆ ನಡೀತಾ ಇದೆ. ಇನ್ನು ಭಾರತಕ್ಕೆ ಸದ್ಯ ಶೇಕಡ 50ರಷ್ಟು ತೆರಿಗೆ ವಿಧಿಸಿರುವಂತಹ ಟ್ರಂಪ್, ಚೀನಾಗೂ ಟ್ಯಾಕ್ಸ್ ಹೇರಿರುವ ಡೊನಾಲ್ಡ್ ಟ್ರಂಪ್, ಅಮೆರಿಕದ ಟ್ಯಾಕ್ಸ್ ವಾರ್ ಮಧ್ಯೆ ಇಂದು ಶೃಂಗಸಭೆ ನಡೆಯಲಿದೆ. ಅಮೆರಿಕದ ವಿರುದ್ಧ ನಿರ್ಣಯ ಕೈಗೊಳ್ಳುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ಶಾಂಘೈ ಶೃಂಗದಲ್ಲಿ ಮೋದಿಯವರು ಭಾಗಿಯಾಗಿದ್ದಾರೆ. ಚೀನಾ ಅಧ್ಯಕ್ಷ ಜೊತೆ ಚರ್ಚೆಯನ್ನ ಕೂಡ ಮಾಡಲಿದ್ದಾರೆ. ಟ್ರಂಪ್ ತೆರಿಗೆ ಬಾಂಬ್ ಬೆನ್ನಲ್ಲೇ ಉಭಯ ನಾಯಕರ ಮಾತುಕತೆ ಕೂಡ ನಡೆಯಲಿದೆ. ವಿಶ್ವದಾದ್ಯಂತ ಭಾರೀ ತಲ್ಲಣವನ್ನ ಮೂಡಿಸಿರುವಂಥದ್ದು ಅಮೆರಿಕದ ಟ್ರಂಪ್ ತೆರಿಗೆಯ ನೀತಿ. ಟ್ರಂಪ್ ಗದ್ದಲದ ನಡುವೆಯೇ ಇವತ್ತು ಮತ್ತೆ ನಾಳೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಎಸ್ಸಿಒ ಶೃಂಗದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. 2019ರ ಗಲ್ವಾನ್ ಸಂಘರ್ಷದ ಬಳಿಕ ಭಾರತ ಮತ್ತು ಚೀನಾ ಸಂಬಂಧ ಹಳಸಿ ಹೋಗಿತ್ತು. ಪರಿಸ್ಥಿತಿ ಯುದ್ಧದವರೆಗೂ ಕೂಡ ತಲುಪಿತ್ತು. ಉಭಯ ದೇಶಗಳು ನೇರ ವಿಮಾನ, ಪ್ರವಾಸಿ ವೀಸಾವನ್ನ ಸ್ಥಗಿತಗೊಳಿಸಿದ್ವು. ಅಗತ್ಯ ವಸ್ತುಗಳ ಪೂರೈಕೆ ಕೂಡ ರದ್ದಾಗಿತ್ತು. ಆದರೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ತೆರಿಗೆ ಯುದ್ಧದ ಬಳಿಕ ಮತ್ತೆ ಸಂಬಂಧ ಸುಧಾರಣೆಯತ್ತ ಹೆಜ್ಜೆ ಇಟ್ಟ ಉಭಯ ದೇಶಗಳು. ಇದರ ಭಾಗವಾಗಿ ಒಗ್ಗಟ್ಟಿನ ಮೂಲಕ ಟ್ರಂಪ್ಗೆ ಗ್ಲೋಬಲ್ ಸೌತ್ ಶಕ್ತಿ ಪ್ರದರ್ಶನವನ್ನ ಕೂಡ ತೋರಿಸಲು ಮುಂದಾಗಿರುವಂಥದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಚೀನಾದಲ್ಲಿ ನಡೀತಾ ಇರುವಂತಹ ಶಾಂಘೈ ಶೃಂಗಸಭೆಯಲ್ಲಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ಭೇಟಿಯಾಗಿದ್ದಾರೆ, ಭಾಗವಹಿಸಿದ್ದಾರೆ. ಹಾಗೆ ರಷ್ಯಾದ ಅಧ್ಯಕ್ಷರಾದಂತಹ ಪುಟಿನ್, ಚೀನಾದ ಅಧ್ಯಕ್ಷರಾದಂತಹ ಕ್ಸಿ ಜಿನ್ಪಿಂಗ್ ಅವರನ್ನ ಕೂಡ ಭೇಟಿ ಮಾಡ್ತಾ ಇದ್ದಾರೆ. ಹಾಗೆ ಹಲವಾರು ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು.